ಅದು ಮತ್ತೀಗ ಆಗಿದ್ರೆ ಇದು ಆಗಲೇಬಾರ್ದು. ಯಾಕಾಯ್ತು? ಇದಕ್ಕೆ ಜವಾಬ್ದಾರಿ ಯಾರು? ಮೋದಿ ಅವರ, ಧರ್ಮೇಂದ್ರ ಪ್ರಧಾನ್ ಅವರ? ಇವತ್ತು ನಮ್ಮ ರಾಜ್ಯದಾಗ ಹೇಳ್ತಾ ಇದ್ದಾರೆ, ಸುಧಾಕರ್ ಸುಧಾಕರ್ ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಕೊಟ್ಟುಬಿಟ್ರೆ ನಾವು 10,000-12,000 ರೂಪಾಯಿ ಜನ ಆಗ್ತಾರೆ ವಿದ್ಯಾರ್ಥಿಗಳು, ನಾವು ಮಾಡು. ಇಲ್ಲಿ ಆದರೂ ಹಿಂದೆ ಅದೇ ಆಗಿತ್ತು ರಾಡಿ. ಸ್ಟೇಟ್ಗಳು ನಡೆಸ್ಬೋದು ಇದೇ ರಾಡಿನ, ಕ್ವಶನ್ ಬರೋ ಊಟ ಮತ್ತೇನೋಗೆಲ್ಲ ಮಾಡೋದು. ನೀವೇನು ಸುದ್ದಿಲ್ಲ, ಹಿಂದಿನ ಇತಿಹಾಸ ನೋಡಿ ನಿಮ್ಗೆ ಗೊತ್ತಾಗ್ತದೆ. ಇವತ್ತೇನಾದ್ರು ತಪ್ಪು ಮಾಡಿದ್ದಾರೆ, ಟೀಕಾ ಮಾಡ್ತಿದ್ರೆ ರಾಜ್ಯಕ್ಕೆ ಬರಲಿ ಒಪ್ಪು ಮಾತು. ಅದು ನೀವು ಅದು ಪ್ರಾಮಾಣಿಕವಾಗಿ ಎಷ್ಟು ಮಟ್ಟ ನಡೆಸ್ತೀರಿ. ಇವತ್ತಿನ ನಡೆಸ್ತಿದ್ರೆ ಅಲ್ಲೂ ಟೇಬಲ್ ಪಟ್ಟಿಯಲ್ಲಿ ನಡೀತದೆ ಅಂತ ಸುದ್ದಿಗಳಿದ್ದಾವೆ. ಮುಖ್ಯವೆಲ್ಲ ಕಾಂಗ್ರೆಸ್ ಇರಲಿ, BJP ಇರಲಿ, ಮತ್ತೊಂದಿರಲಿ, ಏನೂ ಇಲ್ಲಿ ಇವೆಲ್ಲ ಯಾಕೆ ನಡೆಸ್ತಾ ಇದ್ದಾರೆ? ಇರೋ ಸ್ವಲ್ಪ ಮಕ್ಕಳು ಪ್ರತಿಭಾವಂತರು, ಅದರಲ್ಲೂ ಜಾಣರು, ಆ ಮಕ್ಕಳಿಗೆ ನಾವು ನ್ಯಾಯ ಕೊಡಿಸ್ಲಿಕ್ಕಂದ್ರೆ ಇನ್ನು ಯಾರಿಗೆ ಕೊಡಿಸೋದು ನ್ಯಾಯ? ನಾವು ಇವತ್ತು ಅವ್ರ ಪರಿಸ್ಥಿತಿ ಏನಾಗಿರ್ಬೇಕು ಪಾಪ ಮಕ್ಕಳಿಗೆಲ್ಲ. ಮರು ಪರೀಕ್ಷೆ ಮಾಡ್ತೀವಿ, ಮತ್ತೇನೋ ಮಾಡ್ತೀವಿ, ಅದೆಲ್ಲ ಮಾಡಿದ್ದು ಇದು ಎಕ್ಸಾಮ್ ಮಾಡ್ತಾವಲ್ರಿ. ಆನ್ಲೈನ್ ಮಾಡ್ತಾರೆ, ಆಫ್ಲೈನಾಗಿ ಮಾಡ್ತಾರೆ. ನೀವು ಆನ್ಲೈನ್ ಮೇಲೆ ಮಾಡಿಬಿಡ್ರಿ, ಅಲ್ಲೇನು ನಡೀತದೆ ಗೊತ್ತಾಗ್ತದಿಲ್ಲ, ಗೊತ್ತಿಲ್ಲ. ಅದರಲ್ಲಿ ಏನದನ್ನೋ ಗೊತ್ತಿಲ್ಲ ಇನ್ನು ಟೆಕ್ನಿಕಲಿ. ಇವತ್ತು ನೋಡ್ರಿ ನಾವು EVMದಲ್ಲಿ ಆದ್ರೆ ಮಷಿನ್ ಹ್ಯಾಂಡಲ್ ಮಾಡ್ರೆ ಏನು ಕದ್ಲಾಗೋದು ಅಂತ. ಇವತ್ತು EVM ಮೇಲೆ ನಮ್ಮ ಆರೋಪಗಳದಾವ. EVMಗಳು ಮತಗಳು ಬದಲು ಮಾಡ್ತಾವೆ ಅಂತೇಳಿ. VVPAT ಹಚ್ಚಿರಿ, ಅದನ್ನ ಹಚ್ಚಲಿಲ್ಲ, ಇಲ್ಲಿ ಮಾತಾದ್ರೆ ಏನೋ ಮಾಡಿ ಮುಂದೆ ಹಚ್ತಾರೆ. ಇದೇನು ಅನ್ಯಾಯ ಮಾಡುವಂಥ ಈ ಮನಸ್ಥಿತಿ ಯಾಕೆ ಬೆಳೀಲಿಕ್ಕತ್ತದ ನಮ್ಮಲ್ಲಿ ಅಂತ. ಮತ್ತು ನಮ್ಮ ದೇಶ ಮುಂದೆ ಹೋಗೋದ್ರೆ ಹೆಂಗೆ ಹೋಗ್ತದೆ? ಯಾಕೆ ನಮ್ಮಲ್ಲಿ ಶಿಕ್ಷಣ ಫ್ರೀ ಇಲ್ಲ ನಮ್ಮಲ್ಲೇ. ಹೌದು ಬಿಡಪ್ಪ, ಫ್ರೀ ಅದ ಎಜುಕೇಷನ್, ಏನೋ ತಪ್ಪಾಗಿ ಮುಂದೆ ಹೋಗ್ಬಿಡು, ಇನ್ನೂ ಓದಲಿ ಅನ್ನೋಂಗಿಲ್ಲ. ಒಂದು ವರ್ಷ ನಾವು ಅಲ್ಲಿ ದಿಲ್ಲಿಗೆ ಹೋಗಿ ಮತ್ತೆ ಕೋಚಿಂಗ್ ಕ್ಲಾಸಲ್ಲಿ ಇಡಬೇಕಾದ್ರೆ ಎಷ್ಟು ಖರ್ಚಾಗಿರುತ್ತೆ ನಮ್ದು? ಪ್ರತಿ ತಿಂಗಳು ಅವ್ರು ಊಟ ಹೇಳಿದ್ರೆ ವರ್ಷಕ್ಕೆ ಅವ್ರು ಫೀ ಒಂದು 2-3 ಲಕ್ಷ. ಆಮೇಲೆ ಇವ್ನು ಹಿಡಿದೊಂದು 4-5-6 ಲಕ್ಷ. 2 ವರ್ಷ ಇಟ್ಟರಂತೆ 10-12 ಲಕ್ಷ. ನಿಮಗೆ ಸ್ವಲ್ಪ ಕಾಣ್ಬೋದು ಅದು. ಇವತ್ತು BJP ನಾಯಕರಿಗೆ, ಕಾಂಗ್ರೆಸ್ ನಾಯಕರಿಗೆ, ಅಧಿಕಾರದಲ್ಲಿದ್ದವ್ರಿಗೆ, ದುಡ್ಡಿದ್ದವರಿಗೆ, ಅಧಿಕಾರ ಮಂದಿಗೆ ಅದೆಷ್ಟು ರೀ? ಭಾಳ 10 ಲಕ್ಷ. ಅದನ್ನು ಗಳಿಸ್ಬೇಕಾದ್ರೆ ಇಡೀ ಒಬ್ಬ ಬಡವ ತನ್ನ ಜೀವಿತ ಕಾಲವನ್ನು ಕಳೆದಿರ್ತಾನೆ. ಅವ್ರ ಮಕ್ಕಳಿಂದ ಕಲಿಯೋದು, ಅವ್ರ ಮಕ್ಕಳು ಡಾಕ್ಟರ್ ಆಗೋದ್ರಿಂದ, ಇಂಜಿನಿಯರ್ ಆಗೋದ್ರಿಂದ. ಇಂಜಿನಿಯರ್ ಮಾಡಿದ್ದಾರೆ, ಆನ್ಲೈನ್ ಮಾಡೋದು. ಇಂಜಿನಿಯರ್ ಗೊತ್ತಾಗ್ತದೆ, ಏನು ನಡೀತದೋ ಗೊತ್ತಿಲ್ಲ. ಗದ್ದಲಗಳು ಎಲ್ಲ ಕಡೆನೂ